चपाती बनाएगा ಚಪಾತಿ क्या बनाएगा ಹಿಂಗಾಗ್ಬೇಕಪ್ಪ ಎಲ್ಲ ತೆಗಿತೆಗೆ ಡಿಫ್ರೆಂಟ್ ಗಾಯ್ ಗುರು ಪ್ರವೇಶಕ್ಕೆ ಬಂದಂಗೆ ಬಂದವ ಇವರು ಕ್ಯಾಂಟೀನ್ ಸರ್ವಿಸ್ ಬಿರಿಯಾನಿನಾಗೆ ಬಿಲ್ಡಿಂಗ್ ಕಟ್ಟವ್ರೆ ನೋಡ್ರಿ. ಎಲ್ಲಿ ಬಂದಿದ್ದೀವಿ? ಬಾಗ ನೋಡಿ ಗಾಯ್ಸ್ ಇಲ್ಲಿ ಬಾಗ ನೋಡ್ಕೊಳ್ರಿ, ಕ್ಲೀನ್ ಆಗಿ ಎಲ್ಲ ಇದೆ. ಬಾಗ ಬೀಚ್ ಬಾಗ బాగుంటుంది బాగా ಬಂದಿದ್ದೀವಿ ಬೀಚ್ಗೆ. ನೋಡ್ಬೇಕು ಇನ್ನು ಏನೇನು ಮಾಡ್ಬೇಕಂತ ಪ್ಲಾನ್ ಇಲ್ಲ. ನೋಡ್ರಿ ಬಾಗ ಬೀಚ್ ಬಿಲ್ಡಿಂಗ್. ಇವರೆಲ್ಲ ಒಂದು ಪೊನ್ಗುರು ಲಾಗ್ ನಮ್ಗಾದ್ರೂ ಕೊಟ್ಟರೆ ನಾವು ಮಾಡ್ಕೊಂತೀವಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅವ್ನು ಮಾಡೋದು ಬೇರೆ. ಸ್ವಲ್ಪ ಕಮೆಂಟ್ ಮಾಡಿ ಕಾಸ್ಟ್ಯೂಮ್ಸ್ ಹೆಂಗಿದೆ ಅಂತ. ಕಾಸ್ಟ್ಯೂಮ್ಸ್ ನೋಡ್ಕೊಂಡು ಕಾಸ್ಟ್ಯೂಮ್ ನಮ್ದು 3 ಸೇಮ್ ಕಾಸ್ಟ್ಯೂಮ್. ಈ ನನ್ನ ಮಕ್ಳು ಹಾಕೊಳ್ರಿ ಅಂದ್ರೆ ಹಾಕೊಂಡಿಲ್ಲ ಯಾರು. ಏನ್ ಸಾಯ್ತಾ ಇದು ಹಾಕಿಲ್ಲ ಅವರು. ಇರ್ಲಿ, ಕಾಸ್ಟ್ಯೂಮು ಬಂದಿಲ್ಲ. ಅಣ್ಣ ಅವರು ಏನೋ ಸ್ವಲ್ಪ ಡಿಫ್ರೆಂಟ್ ಗಾಯ್ ಗುರು ಪ್ರವೇಶಕ್ಕೆ ಬಂದಂಗೆ ಬಂದವ. ಇವರು ಕ್ಯಾಂಟೀನ್ ಸರ್ವಿಸ್ ಅಣ್ಣ ಮುತ್ತತ್ತಿ ಗೋವಾಕ್ ಬಂದವ್ರೆ. ಭಟ್ರು ನೋಡ್ಕೊಳ್ಳಿ, ಬಾಯಲ್ಲಿ ಗೋವಾಗ ಬಂದ್ರು ಬಾಯಲ್ಲಿ ವಿಮಲ್ ಇರ್ಬೇಕು. ಕಣಕಣದಲ್ಲೂ ಕೇಸರಿ. ಎಲ್ಲ ಕಣಕಣದಲ್ಲೂ ಕೇಸರಿ ಹುಡುಗ್ರೆ ಗಾಯ್ಸ್ ಇರೋದು. ಎಲ್ಲ ಹಾಕವ್ರೆ ನೋಡ್ರಿ. ಅಂಡರ್ 19 ಅಂಡರ್ ಅಲ್ಲ, ಇದು ಅಂಡರ್ 18 ನೋಡ್ಬೋದು ನೀವು. ಇದಾಗ ಬಾಗ ಬಿಟ್ಟು ಕ್ರೌಡ್ ಕಮ್ಮಿ ಇದೆ. ಸೊ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಈಗ ವೀಕ್ ಡೇಸ್ ಆಗಿದ್ದರಿಂದ ಕ್ರೌಡ್ ಕಮ್ಮಿ ಇದೆ. ಇಲ್ಲಾಂದ್ರೆ ಬೇಜಾನ್ ಕ್ರೌಡ್ ಇರ್ತಾರೆ ಇಲ್ಲಿ. ಸ್ವಲ್ಪ ಕಮ್ಮಿ ಹೆವಿ ಇರ್ತಾರೆ ಕ್ರೌಡು. ಬಟ್ ಈಗ ಸದ್ಯಕ್ಕೆ ಕಮ್ಮಿ ಇದೆ. ಕರೆಕ್ಟ್ ಟೈಮ್ ಬಂದಿರಲ್ಲ. ನಾವು ಕ್ರೌಡಲ್ಲಾದರೂ ಲೇಟ್ ಆಗಿಬಿಡುತ್ತೆ ಎಲ್ಲದಕ್ಕೂ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಕ್ಲೀನಾಗಿ ಬನ್ನಿ. ದಿವಸ ನೀವು ಹತ್ರ ಬರೋಂಗಿದ್ರೆ ಪ್ಲಾನ್ ಮಾಡ್ಕೊಂಡು ಫ್ರೀಯಾಗಿ ಬನ್ನಿ. ಇಲ್ಲ ಅವರು ಜಿಂಗಿಚಿಕ ಅಂದರೆ ನೀವು ವೀಕೆಂಡ್ ಬನ್ನಿ, ಹೆವಿ ಜನ ಇರ್ತಾರೆ. ಅಲ್ಲಲ್ಲ ಹಂಗೆ ಕುಯ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಗೈಸ್. ಏನು ಬೇಕಾದ್ರೆ ಅದು. ಬಟ್ ಇಲ್ಲಿ ಎಷ್ಟು ಸೇಫ್ಟಿ ಆಗಿರಬೇಕು ಅಷ್ಟು ಸೇಫ್ಟಿ ಆಗಿರಬೇಕು. ಸೇಫ್ಟಿ ಆಗಿದ್ರೆ ಅಷ್ಟು ಒಳ್ಳೆಯದು. ಎಲ್ಲಾದರೂ ಸ್ಕ್ಯಾಮ್ ಇಸ್ ಈಕ್ವಲ್ ಟು ಗೋವಾ. ನಂಬರ್ 1 ಎಲ್ಲದರಲ್ಲೂ ಸ್ಕ್ಯಾಮ್ ಆಗುತ್ತೆ. ಇದು ಅಂತಲ್ಲ, ಪ್ರತಿಯೊಂದರಲ್ಲೂ ಸ್ಕ್ಯಾಮ್ ಇದೆ. ಹುಷಾರಾಗಿರ್ರಿ. ಓಕೆ, ಒನ್ಸ್ ಅಗೇನ್ ಬೀಚ್ ತೋರಿಸ್ತೀನಿ. बनाओ चपाती बनेगा क्या बनाएगा पूरी यार भाई में पापा ने माखू चुन रहा है ಈಗ ಬಾಗ ಬೀಚ್ ಜೊತೆ ಮುಗೀತು. ಸೊ ಈಗ ನೆಕ್ಸ್ಟ್ ಹೋಗ್ತಿರೋದು ಡೈರೆಕ್ಟ್ ರೂಮು. ಏನ್ರಲ್ಲಿ ಹೋಗ್ತಿದೀವಿ ಅಂದ್ರೆ ಕ್ಯಾಬ್ ಮಾತಾಡ್ಕೊಂಡು ಹೋಗ್ತಿಲ್ಲ ಗಾಯ್ಸ್. ನಾವು ರೆಂಟಿಗೆ ಕಾರ್ ತಗೊಂಡು ಹೋಗ್ತಾ ಇದೀವಿ. ಕ್ಯಾಬಲ್ಲಿ ಯಾರು ಓಡಾಡಬೇಡಿ, ಕಾರೇ ತಗೋಬಿಡ್ರಿ. ರೆಂಟಿಗೆ ಕೊಡ್ತಾರೆ, ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಎಲ್ಲ ಕಡೆ 2000 ಪರ್ ಕಾರ್. 7 ಸೀಟರ್ಗೆ 5 ಸೀಟರ್ಗೆ 1500 1300 ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಆ ಥರ ಮಾಡಿಕೊಡ್ರಿ. ಪ್ಲಸ್ ಇನ್ನೊಂದು ಗೈಸ್, ಇಲ್ಲಿ ಪೆಟ್ರೋಲ್ ಕಮ್ಮಿ ಗಾಯ್ಸ್. 96 ರುಪೀಸ್ ಪೆಟ್ರೋಲು. ಆರಾಮಾಗಿ ನಮ್ಮ ಬೆಂಗಳೂರಿಗಿಂತ 4-5 ರೂಪಾಯಿ ಕಮ್ಮಿನೇ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಚರ್ಚ್ ಇಲ್ಲ. ಬಾಯ್ಸ್ ಎಲ್ಲ ಫುಲ್ ಟಯರ್ಡ್ ಆಗಿದ್ದಾರೆ. ಬಾಗ ಬೀಚಲ್ಲಿ ಫುಲ್ ಡ್ಯಾನ್ಸು, ಫುಲ್ಲು ಬೀಚಲ್ಲಿ ಆಟ ಆಡೋ ಎಲ್ಲ ಟಯರ್ಡ್ ಆಗ್ಬಿಟ್ಟವ್ರೆ ಗೈಸ್. ಅದಕ್ಕೆ ರೂಮ್ಗೆ ಹೋಗಿ ಫ್ರೆಶ್ ಆಗಿ ನೆಕ್ಸ್ಟ್ ಪ್ಲೇಸ್ಗೆ ತೋರಿಸ್ತೀವಿ. ಸರಿ ರೈಟ್ ಮಾಡ್ರಿ. A few moments later, 2000 years later, one eternity later. ನಮಸ್ಕಾರ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ಸೆಕೆಂಡ್ ಡೇ ಮಾರ್ನಿಂಗ್. ಇದು ಟಿಫನ್ ಟೈಮು. ಥರ್ಡ್
ಸೆಕೆಂಡ್ ಡೇ ನೆನ್ನೆ ಮರ್ತೋಯ್ತು. ಇಲ್ಲ ನೆನ್ನೆ ಬಂದಿದ್ದೀನಲ್ಲ ಕೇಳ್ಕೊಂಡಿಲ್ಲ ನಾವು. ಈಗ ಟಿಫನ್ ರೆಡಿ ಮಾಡ್ತಾ ಇದೀವಿ ಗಾಯ್ಸ್. ನೋಡ್ರಿ ಬಿರಿಯಾನಿ, ಹೈದ್ರಾಬಾದ್ ದಮ್ ಬಿರಿಯಾನಿ. ಹೈದರಾಬಾದ್ ದಮ್ ಬಿರಿಯಾನಿಗೆ ಇಲ್ಲಿ ಚಿಕನ್ ಫ್ರೈ, ಅದು ಮಿನಿ ಮಿಲ್ಸು ಚಿಕನ್ ಫ್ರೈ. ಇದು ಬಿರಿಯಾನಿ ವೆರೈಟಿ ಈ ತರ ಮಾಡಿದ್ರು ನೋಡಿ. ಇಲ್ಲಿ ಫಸ್ಟ್ ಹೈದ್ರಾಬಾದಿ ಕೆಳಗಡೆ ದಮ್ ಚಿಕನ್, ಆಮೇಲೆ ಈರುಳ್ಳಿ ಫ್ರೈ. ಕೆಳಗಡೆ ಅಲ್ಲ ಸರ್, ಈರುಳ್ಳಿ. ಕೆಳಗಡೆ ಅಲ್ಲ, ಈರುಳ್ಳಿ. ಇದೆ ಗಾಯ್ಸ್, ಇದೆಲ್ಲ ನಿಮ್ಗೆ ಲಿಂಕ್ ಹಾಕ್ತೀವಿ ಯೂಟ್ಯೂಬಲ್ಲಿ. ಲಿಂಕು ಹೆಂಗೆ ಮಾಡಬೇಕು ಅನ್ನೋದು ನಾವು ಯೂಟ್ಯೂಬ್ ನೋಡ್ಕೊಂಡೆ ಮಾಡ್ತಾ ಇರೋದು. ಪ್ರೊಸೀಜರ್ ಹೇಳ್ತೀವಿ ಹೋಗ್ತಾ ಹೋಗ್ತಾ ಏನೇನು ಮಾಡಬೇಕು ಅಂತ. ನೋಡಿ ಇದಕ್ಕೆ ಸುಂಡಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಹಾಕ್ಬೇಕು. ಫಸ್ಟ್ ನಾವು ಮಾಡೋದು ಚೆನ್ನಾಗಿ ಬರಲಿ. ಅಲ್ಲ ಚಿಕನ್ಗೆ ಯಾರಾದ್ರೂ ಮಾಡ್ತಾ ಉಪ್ಪು ಹಾಕ್ತಾರೆ. ಮಾಡಕ್ ಮುಂಚೆನೆ ಉಪ್ಪು ಹಾಕ್ತಾರೆ. ನಮ್ಮನ್ನ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಬಿಟ್ಟಿದ್ದ ಹಾಕ್ತೀವಿ. ನಮ್ಮ ಭಟ್ರು ಇದು ಊರ್ಗೌಡ್ರದ್ದು. ಇದು ಊರ್ಗೌಡ್ರು ಇನ್ನ ಎರಡು ಕೋಳಿಗಳು ಮಲ್ಕಾವೆ. ಇವ್ರ ತಮ್ಮ ವೆಸ್ಟಿಗೆ ಅಲ್ಲಿ ಬಂದಿದ್ದ ಬೀಚಲ್ಲಿ ನೋಡಿದ್ವಿ. ಬಂದಿದ್ದ ಮಾತಾಡ್ಸ್ದ ಉಗಾಂಡ ಉಗಾಂಡ ಬಂದಿದ್ರು. ಹಿಂಗ ಹಾಕ್ಬೇಕಪ್ಪ, ಹಿಂಗೆ ಎಲ್ಲ ತೆಗಿ ಇಲ್ಲ ಇದೆ. ರೆಡಿ ಅನ್ನೋ ರೆಡಿ ಮಾಡ್ತಾರಲ್ಲ. ಒಂದೊಂದು ಸೆಕೆಂಡ್ಗೂ ಯೂಟ್ಯೂಬ್ ನೋಡೋದು, ಒಂದೊಂದು ಸೆಕೆಂಡ್ ಯೂಟ್ಯೂಬ್ ನೋಡೋದು. ಇನ್ಯಾನ್ ಕಾಯ್ದಿಲ್ಲ ನೋಡ್ಬೇಡಿ. ಕಾರಂ ಪುಡಿ ಈಗ ಫೈನಲ್ ಆಗಿ ಔಟ್ಪುಟ್ ಬರುತ್ತೆ. ಹೆಂಗಿರುತ್ತೆ ಅಂತ ಚಿಲ್ಲಿ ಪೌಡರ್ ಅಂದ್ರೆ ಎಷ್ಟು ಬೇಕು ಚಿಲ್ಲಿ ಪೌಡರ್? ಇನ್ನ ಇಬ್ರು ಅವ್ರೆ ಮಲ್ಗವ್ರೆ ಅವರು. ನಿದ್ದೆ ಮಾಡೋದಾಯ್ತು. ನಾನೇ ಹೆಲ್ಪ್ ಮಾಡಿದ್ದು, ಎಲ್ಲ ಪ್ರಿಂಟ್ ಕೊಟ್ಟಿದ್ದು, ಎಲ್ಲ ಮಾಡಿದ್ದು. ನನ್ನ ಕೆಲಸ ಮುಗಿದು ಏನಿಲ್ಲ ತನ್ನ ಅಂತೂ ಯಾವ ಬಟ್ರಿಗೂ ಕಮ್ಮಿ ಇಲ್ಲ. ಇದು ನೋಡ್ರಿ ಯಾವ ಕೇಳ್ತಾ ಇದ್ದಾರೆ ಇದು ಮೇಘನಾಥ್ ಅವರ ಅಪ್ಪ. ಇದು ನೋಡ್ರಿ ಅವ್ರು ಏನೇನು ಮಾಡ್ತಾರೆ ನೋಡಿ. ಅದು ವೈಟ್ ರೈಸ್ ಎಲ್ಲ ಗಾಯ್ಸ್ ಫಿನಿಶಿಂಗ್ ಅಲ್ಲಿ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಮುಂದೆ ಯಾವತ್ತೂ ಏನಾದರೂ ಹುಡ್ಕೋದು ತಿನ್ನೋದೇ ಆಯ್ತು. ಬಿರಿಯಾನಿಗೆ ಕಮ್ಮಿಡ ಗಾಯಲ್ಲ ಪ್ಲೇಟ್ ಇರ್ತಾರೆ, ಗಾಯಲ್ಲ ಲೆವೆಲ್ ಆಗಿರ್ತಾರೆ ಗಾಯ್ಸ್. ನೋಡ್ರಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಅದ್ರ ಮೇಲೆ ಚಿಕನ್ ಫ್ರೈ, ಈ ಬಿರಿಯಾನಿಗೆಲ್ಲಾರು ದಮ್ ಇಟ್ಟಿರೋ ನೋಡಿದ್ದೀರಾ? ಅದ್ರ ಮೇಲೆ ಚಿಕನ್ ಫ್ರೈ ನೋಡಿ. ಅದ್ರ ಮೇಲೆ ಚಿಕನ್ ಫ್ರೈ ಬೇರೆ ಇಟ್ಟವ್ರೆ. ಅದು ಔಟ್ಪುಟ್ ನೋಡ್ರಿ ಗಾಯ್ಸ್, ಔಟ್ಪುಟ್ ನೋಡಿ ಸಾಕಾಗ್ಬಿಡುತ್ತೆ. ಇಲ್ಲ ಔಟ್ಪುಟ್ ಫಿನಿಶ್ ಆಗೋಯ್ತು. ಐಟಮ್ ಆಯ್ತು ತಿಂತಾ ಇದ್ವಿ ತಿನ್ಬೇಕು ಗಾಯ್ಸ್. ಇದೇ ಬಿರಿಯಾನಿ ಇದೆ 5,000 ಮೇಲೆ ಆಗುತ್ತೆ. ಇವಾಗ ಎಷ್ಟು? 1,500 ರೂಪಾಯಿ ಬಿರಿಯಾನಿ. ಚಿಕನ್ ಫ್ರೈ ಇದಕ್ಕೆ ನಾ 2,000-3,000 ಕೊಡ್ತೀನಿ. ಇಲ್ಲ ಅಂದ್ರೆ ಇವಾಗ ಒಂದು 4,000 ಮಿಕ್ಸ ಮಾಡಿದ್ರೆ ಚಿಕನ್ ಫ್ರೈ పచ్చి మెత్తలు వచ్చి 450 రూపాయలు 2 ప్లేట్లు. ఇది 2 ప్లేట్లు వచ్చి పర్లేదు. ఇట్స్ బ్యాటింగ్ టైం. ಬ್ಯಾಟಿಂಗ್ ಟೈಮ್. ಪ್ಲಾಸ್ಟಿಕ್ ಹೆಂಗಿದಮ್ಮ ಬಿರಿಯಾನಿ? ಹೈದ್ರಾಬಾದ್ ಬಟ್ರೆ ಏನು ಬಟ್ರೆ? ಗೋವಾ ದಮ್ ಬಿರಿಯಾನಿ, ಚಿಕನ್ ಫ್ರೈ ಬಟ್ರೆ ಮಾತ್ರ ಗಾಯ್ಸ್ ಅಲ್ಟಿಮೇಟ್. ಮಾಮೂಲಿ ಬಿರಿಯಾನಿ ಅಲ್ಲ ಇದು. ಗೋವಾ ಸ್ಪೆಷಲ್ ದಮ್ ಬಿರಿಯಾನಿ. ಅದು ಸ್ಟೆಪ್ ಬೈ ಸ್ಟೆಪ್, 3 ಸ್ಟೆಪ್ ಗೈಸ್. ಅದು ಒಂದು ಸ್ಟೆಪ್ ಇಲ್ಲ. ಬಿರಿಯಾನಿನಾಗೆ ಬಿಲ್ಡಿಂಗ್ ಕಟ್ಟವ್ರೆ ನೋಡ್ರಿ. ಆಯ್ತು